ಏನು ಮಾಡು ನನಗೇನು ತೋಚುತ್ತಾ ಇಲ್ಲ ಏನು ಮಾಡಬೇಕು ಅಂತ. ಇಲ್ಲಿರುವವರೇ ನಮಗೆ ಶಾಸಕರಾಗಲಿ ನಮ್ಮ ಹಿಂದೂ ಮುಖಂಡರಾಗಲಿ ಇವರನ್ನೆಲ್ಲ ನಂಬಿ ಕೂತಿದ್ದೇನೆ. ಇವರೇ ನನಗೆ ಮಗಳಿಗೆ ಮದುವೆ ಮಾಡಿಸಿಕೊಡ್ತಾರೆ ಎಂಬ ಧೈರ್ಯದಲ್ಲಿ ನಾನು ಇದ್ದೇನೆ. ಅವನಿಗೂ ಜೈಲಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಹಠ ಯಾಕೆ ಸಾಧಿಸ್ತಾ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಈಗ ಅವರ ಹತ್ರನೇ ನಾನು ಕೇಳ್ತಿರೋದು, ಸರ್ ನೀವೇ ಎದುರು ನಿಂತು ಅವ್ರ ಮುಂದೆ ನಿಂತು ಮದುವೆ ಮಾಡಿಕೊಡಿ, ನಿಮ್ಮನ್ನೇ ನಂಬಿ ಕೂತಿದ್ದೇನೆ, ನ್ಯಾಯ ಸಿಗಲೇಬೇಕು, ನಾನು ಇದನ್ನು ಬಿಡುವುದೇ ಇಲ್ಲ. ಒಮ್ಮೆ ಬಂದು ನೋಡ್ಲಿ ಸರ್, ಮಗುನ ಮುಖ ನೋಡಿ ಹೋಗ್ಲಿ, ಅವಾಗ ಗೊತ್ತಾಗ್ತದೆ ಮಗು ಅವರದ ಅಲ್ವಾ ಅಂತ. ಮದುವೆಯಾಗುವುದಾಗಿ ನಂಬಿಸಿ ಸಹಪಾಠಿ ವಿದ್ಯಾರ್ಥಿನಿಯನ್ನ ವಂಚಿಸಿರುವ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ಳುತ್ತಿದ್ದು, ಇದೀಗ ಸಂತ್ರಸ್ತೆಯ ತಾಯಿ ತನ್ನ ಅಸಹಾಯಕತೆಯೊಂದಿಗೆ ಮಾಧ್ಯಮಗಳ ಎದುರು ತನ್ನ ನೋವನ್ನ ಹಂಚಿಕೊಂಡಿದ್ದಾರೆ. ಎಸ್ಪಿ ಹೇಳಿದಂದ್ರೆ ಕಾನೂನು ಮುಖಾಂತರ ಅವರು ಹೇಳಿದ್ರು, ಸರಿ ಹುಡುಗನನ್ನು ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ, ಅವನ ಮದುವೆ ಆಗುದಿಲ್ಲ ಅಂತ ಹೇಳುವಾಗ ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಸರಿ, ಕಾನೂನು ಹಾಗೆ ಹೇಳುತ್ತೆ, ಆದ್ರೆ ನಮ್ಗೀಗ ನ್ಯಾಯ ಬೇಕಲ್ಲ ಸರ್. ಮದುವೆ ಆಗದಿದ್ರೆ ಮಗು ಬಂದಾಗಿದೆ, ಈಗ ಏನು ಮಾಡು ನನಗೇನು ತೋಚುತ್ತಾ ಇಲ್ಲ ಏನು ಮಾಡಬೇಕು ಅಂತ. ಇಲ್ಲಿರುವವರೇ ನಮಗೆ ಶಾಸಕರಾಗ್ಲಿ ನಮ್ಮ ಹಿಂದೂ ಮುಖಂಡರಾಗ್ಲಿ ಇವರನ್ನೆಲ್ಲ ನಂಬಿ ಕೂತಿದ್ದೇನೆ. ಇವರೇ ನನಗೆ ಮಗಳಿಗೆ ಮದುವೆ ಮಾಡಿಸಿಕೊಡ್ತಾರೆ ಎಂಬ ಧೈರ್ಯದಲ್ಲಿ ನಾನು ಇದ್ದೇನೆ. DNA ಟೆಸ್ಟ್ ಆಗಲಿಕ್ಕೆ ಇನ್ನು 3 ತಿಂಗಳು ಬೇಕು. ಹೌದು, ಅಲ್ಲಿ ತನಕ ನೀವು ಕಾಯ್ತೀರಾ ಅಂತ? DNA ಟೆಸ್ಟಿಗೆ ನಾವು ಕಾಯ್ತೇವೆ, ಅದ್ರ ಮದುವೆ ಮಾಡಿಕೊಡು ಅಂತ ನಾವು ಕೇಳೋದು ಇಷ್ಟೇ. ಮದುವೆ ಮಾಡಿಕೊಡ್ಲಿ. DNA ಟೆಸ್ಟಿಗೆ ನಾವು ಆಲ್ರೆಡಿ ಇದಕ್ಕಿಂತ ಮುಂಚೆನೂ ನಾವು ಹೇಳಿದ್ದೇವೆ DNA ಟೆಸ್ಟಿಗೆ ನಾವು ರೆಡಿ ಇದ್ದೇವೆ ಅಂತ. ನಾನು ಅಷ್ಟೇ ಕೇಳಿದೆ. ಈಗ ಹೇಗೂ ಹುಡುಗ ಸಿಕ್ಕಿ ಆಯ್ತು, ಇನ್ನೇನು ಮುಂದೆ ಏನು ಕ್ರಮ ಕಾಣ್ತಾ ಇಲ್ಲ ನನಗೆ. ಜೈಲಲ್ಲಿ ಇದ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ. ಮದುವೆ ಮಾಡಿದ್ರೆ ನಮಗೂ ಒಂದು ಹುಡುಗಿಗೆ ಒಂದು ನ್ಯಾಯ ಸಿಕ್ಕಿದಾಗೆ ಆಗುತ್ತೆ. ಅವನಿಗೂ ಜೈಲಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಹಠ ಯಾಕೆ ಸಾಧಿಸ್ತಾ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಮನೆಯವರ ಮೂಲಕ ಈ ಥರ ಮಾತಾಡ್ತಾ ಇದ್ದಾನ ಅಂತ. ಮದುವೆ ಮಾಡಿ ಕೊಡ್ಲಿ ಅಂತ ನಾನು ಕೇಳ್ತಿರೋದು ಅಷ್ಟೇ. ಶಾಸಕರು ಇದನ್ನು ಮುಂಚೆ ತಗೊಂಡಿದ್ರು, ನಾವು ಮುಚ್ಚಲಿಗೆ ಪತ್ರ ಬರೆದು ಕೊಟ್ಟ ಕಾರಣ ನಿಮಗೆ ಅದೊಂದು ಪ್ರೆಸ್ ಪಾಯಿಂಟ್ ಅಂತ ಹೇಳಿ. ಈಗ ಅವರ ಹತ್ರನೇ ನಾನು ಕೇಳ್ತಿರೋದು, ಸರ್ ನೀವೇ ಎದುರು ನಿಂತು ಅವ್ರ ಮುಂದೆ ನಿಂತು ಮದುವೆ ಮಾಡಿಕೊಡಿ, ನಿಮ್ಮನ್ನೇ ನಂಬಿ ಕೂತಿದ್ದೇನೆ. ಹಿಂದೂ ಸಂಘಟನೆಯವರಲ್ಲಿ ವಾಪಸ್ ಪುನಃ ನೀವು ಮಾತಾಡಿದ್ದೇನೆ. ಅವ್ರು ಹೇಳಿದ್ದಾರೆ ಎಂತಕ್ಕೂ ಹುಡುಗ ಹೊರಗಡೆ ಬರಲಿ ಮತ್ತೆ ನೋಡುವ ಮಾತಾಡಿಸುವ ಅಂತ ಹೇಳಿದ್ದಾರೆ. ಹುಡುಗನ ತಂದೆ ತಾಯಿ ಹತ್ರ ಮಾತಾಡಿಸಿ ಅಂದ್ರೆ ಅವರು ಮನಸ್ಸು ಮಾಡಬೇಕು. ಹುಡುಗನಿಗೆ ತಿದ್ದಬೇಕಾದದ್ದು ಅವರ ತಂದೆ ತಾಯಿಯೇ ಈ ಥರ ಜವಾಬ್ದಾರಿ ಇಲ್ಲದಾಗಿ ಕೂತ್ರೆ ಹುಡುಗ ಎಲ್ಲಿ ಹೋಗ್ತಾನೆ? ಏನೇ ತಪ್ಪು ಮಾಡಲಿ ತಂದೆ ತಾಯಿ ಅದಕ್ಕೆ ಬುದ್ಧಿ ಹೇಳಿ ಅವರನ್ನು ಇದು ಮಾಡ್ಬೇಕಲ್ಲ. ಹೇಗೂ ಒಂದು ಹೆಣ್ಣಿನ ಇದು ಹಾಳಾಗಿದೆ, ಒಂದು ಮಗುವಿಗೆ ಜನ್ಮ ಆಗಿದೆ, ಮಗುವಿನ ಜನ್ಮ, ತಂದೆ ತಾಯಿ ಬುದ್ಧಿ ಹೇಳ್ಬೇಕಲ್ವಾ ಮಗನಿಗೆ. ನಾವು ಮಾತಾಡ್ಲಿಲ್ಲ ಸರ್. ಹೇಳಿದ್ದು ಅಂದ್ರೆ ಅವನು ಹಾಗೆ ಹೇಳಿದಾನಂತಂದ್ರೆ ಸಿಕ್ಕುವಾಗ ಅರೆಸ್ಟ್ ಆಗುವಾಗ ನೀನು ಇದು ಜೈಲಿಗೆ ಹೋಗ್ತೀಯಾ ಮದುವೆ ಆಗ್ತೀಯಾ ಅಂತ ಕೇಳಿದಕ್ಕೆ ನಾನು ಜೈಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾನೆ, ಮದುವೆ ಆಗುದಿಲ್ಲ ಅಂತ. ಹೌದು, ನನ್ಗೇನ್ ಮಾಡ್ಬೇಕು ತೋಚುತ್ತಾ ಇಲ್ಲ ಅಷ್ಟೇ. ನಾನು ಕೇಳ್ತಿರೋದು ಶಾಸಕರೇ ಮುಂದೆ ನಿಂತು ಮದುವೆ ಮಾಡಿಕೊಡಿ, ಇಷ್ಟೇ ಕೇಳ್ತಿರೋದು. ಈಗ ಹಿಂದೂ ಸಂಘಟನೆಯವರೆಲ್ಲ ಇದ್ದಾರೆ, ಎಲ್ಲರೂ ನನ್ನ ಪರ ಬಂದು ನಿಮಗೆ ನ್ಯಾಯ ಕೊಡಿಸ್ತೇವೆ, ಮದುವೆ ಮಾಡಿಸಿಕೊಡ್ತೇವೆ ಅಂತ, ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ಸಂಘಟನೆ ಆಗಲಿ, ಹಿಂದೂ ಆಗಲಿ ಯಾವುದೇ ಆಗಲಿ, ಎಲ್ಲ ಸಂಘಟನೆಯವ್ರದ್ದು ನಾನು ಕೇಳೋದು ಇಷ್ಟೇ, ಮದುವೆ ಮಾಡಿಕೊಡಿ. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಅಂದ್ರೆ ನಮ್ಮ ಪ್ರತಿಭಾ ಕುಲಾಯಿಯವರು ನಮಗೆ ಫುಲ್ ಸಪೋರ್ಟ್ ಇದ್ದಾರೆ ಸರ್. ಎಲ್ಲದಕ್ಕೂ ನಮ್ಗೀಗ ಕೋರ್ಟ್ ಆಗಲಿ ಎಲ್ಲಿ ಹೋಗಿ ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಅಂದರೆ ಈ ಮಗಳ ಕೇಸಿನದ್ರಲ್ಲೇ ನಾವು ಒಂದು ಸ್ಟೇಷನ್ ಮೆಟ್ಲಿದ್ದು ಹತ್ತಿದಾಗಲಿ ಕೋರ್ಟ್ ಮೆಟ್ ಹತ್ತಿದಾಗಿ ಮಾಡ್ತಿರೋದು ಇದು ಫಸ್ಟ್ ಟೈಮ್. ಪ್ರತಿಭಾ ಕುಲಾಯಿಯವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ಆರ್ಥಿಕವಾಗಿ ಆಗ್ಬೋದು ಎಲ್ಲ ಇದರಲ್ಲೂ ನಮಗೆ ಸಹಾಯ ಅವರು ಕೊಡ್ತಿದ್ದಾರೆ. ಮೊನ್ನೆ ಕೋರ್ಟಿಗೆ ಕರ್ಕೊಂಡೋಗಿ ಅದಲ್ಲದೆ ಎಲ್ಲ ಇದರಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅವರು. ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಸರ್. ಮಾತಾಡಿರ್ಬೋದು, ಅದಾದ್ರು ಫೋನ್ಗೆ ಸಿಕ್ಕಿರ್ಲಿಕ್ಕಿಲ್ವ ಸ್ವಿಚ್ ಆಫ್ ಆಗಿ ಗೊತ್ತಿಲ್ಲ, ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಮುಂದೆ ಇದ್ದ ಕಾರಣ ನಮಗೆ ಒಂದು ಧೈರ್ಯ ಅಷ್ಟೇ ಬಿಟ್ಟು ಮತ್ತೆ ಎಲ್ಲ ಹಿಂದುಗಡೆಯಿಂದ ಹೇಳ್ತಾರೆ ನಮಗೆ ಸಪೋರ್ಟ್ ಕೊಡ್ತೇವೆ ಅಂತ. ಯಾರು ಎದುರು ಬಂದು ಈ ಥರ ಇದು ಮಾಡಿ ಈ ಥರ ನಿಮಗೆ ಸಪೋರ್ಟ್ ಅಂತ ಯಾರು ಇಲ್ಲ. ಎಲ್ಲರೂ ನಾವು ನಿಮಗೆ
ಇದು ಮಾಡ್ತೇವೆ, ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ಸರಿ, ಎಲ್ಲರೂ ಇದ್ದಾರೆ ಅಂತೇಳಿ ತಿಳ್ಕೊಂಡೆ ನಾನು ಈಗ ಹೇಳ್ತಿರೋದು. ಎಲ್ಲರೂ ಸೇರಿ ಒಂದು ಮದುವೆ ಮಾಡಿಸಿ, ಮತ್ತೆ ಹುಡುಗರಿಗೆ ಅವ್ರಿಗೆ DNA ಟೆಸ್ಟ್ ಅದೆಲ್ಲ ಮತ್ತೆ ಇನ್ನು 3 ತಿಂಗಳಾಗಬೇಕು. ಅದರೊಳಗಡೆ ಒಂದು ಮದುವೆ ಮಾಡಿಕೊಡಿ. ಸುಮ್ಮನೆ ಅವ್ನು ಜೈಲಲ್ಲಿ ಕೂತ್ಕೊಳ್ಳೋಕ್ಕಿಂತ ಒಂದು ಮದುವೆ ಆದ್ರೂ ಅವನಿಗೂ ಒಂದು ಹೊರಗಡೆ ಬರುವ ಇದಿರುತ್ತಲ್ವಾ. ಈ ಪ್ರಕರಣಕ್ಕೆ ಈಗ ಭೂಗತ ಲೋಕ ಎಂಟ್ರಿ ಅಂದ್ರೆ ಕಲಿಯೋದು ಇನ್ನೊಂದು ವಿಡಿಯೋ ಅದು ನನಗೆ ಸರಿ ಗೊತ್ತಿಲ್ಲ ಸರ್, ನಾನು ವಿಡಿಯೋನೇ ನೋಡಿದ್ದು. ಅವ್ರು ಹೇಳೋ ಪ್ರಕಾರ ಮದುವೆ ಆಗಬೇಕು ಹುಡುಗ, ಸರಿ. ಆದ್ರೆ ಅವ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಅವನ ಇದು, ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಹೆಣ್ಣಿಗೆ ಇಲ್ಲಿ ಅವನು ನ್ಯಾಯ ಕೊಡಿಸ್ಬೇಕು ಅಲ್ವಾ. ನಾವು ಕೇಳ್ತಿರೋದು ಸತ್ಯ ಅಂದ್ರೆ ಅವನ ಹತ್ರ ಕೇಳ್ತಿರೋದು ಇಷ್ಟೇ, ಮದುವೆ ಮಾಡು ಅಂತ, ಮಾಡಿಸಿ ಅಂತ. ಇದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲಿಂದ ಹೇಗೆ ಬಂತು ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವರು ಒಂದು ಲೆಕ್ಕದಲ್ಲಿ ಹೇಳಿರೋದು ಸರಿ, ಮದುವೆ ಮಾಡ್ಲಿ, ತಂದೆ ತಾಯಿ ಒಂದು ಕುತ್ಕೊಂಡು ಇದು ಮಾಡಿ ಮದುವೆ ಮಾಡಿಸ್ಲಿ ಅಂತ ಅವರು ಹೇಳ್ತಿರೋದು, ಬೇರೆ ಏನಲ್ಲಲ್ವಾ. ಹೇಳಿದ್ದಾರೆ, ಹೌದು, ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಅಂದ್ರೆ ತಂದೆ ಹತ್ರ ಕೇಳ್ತಾ ಇದ್ದಾರೆ, ಅಂದ್ರೆ ಒಂದು ಹುಡುಗಿಗೆ ನ್ಯಾಯ ಕೊಡಿ. ಈ ತಂದೆ ತಾಯಿ ಇಷ್ಟು ಮಂದಿ ಹೇಳುವಾಗ ತಂದೆ ತಾಯಿಗೆ ಇನ್ನೂ ಮನಸ್ಸು ಕರಗ್ಲಿಲ್ಲ ಅಂತ ಹೇಳಿದ್ರೆ ಅದೆಂತ ಮನಸ್ಸಾಗಿರ್ಬೋದು, ನೀವೇ ಆಲೋಚನೆ ಮಾಡಿಸಿ. ಒಂದು ಹೆಣ್ಣಿಗೆ ಹೀಗೆ ಆಗಿದೆ ಅಂತೇಳಿ ತನ್ನ ತಾಯಿಗೆ ಅದು ಆಲೋಚನೆ ಆಗಿಲ್ಲ ಅಂತ ಹೇಳಿದ್ರೆ ಅವನ ತಾಯಿ ಎಷ್ಟು ಒಳ್ಳೆ ಮನುಷ್ಯರಾಗಿರ್ಬೋದು, ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಒಂದು 2 ಹೆತ್ತವರಲ್ವಾ, ಮಕ್ಕಳಿಗೆ ಜನ್ಮ ಕೊಟ್ಟವರು. ಮಗ ತಪ್ಪು ಮಾಡಿದಾನೆ, ಬುದ್ಧಿ ಹೇಳಿ ಮುಂದೆ ತನ್ನಿ ಅವನನ್ನು. ಅದು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಇನ್ನೂ ಹಿಂದೆ ತಗೊಂಡು ಹೋಗ್ಬೇಡಿ. ಅವನು ಮಾಡಿದ ತಪ್ಪನ್ನು ಅವನಿಗೆ ಅರಿವು ಮಾಡಿಸ್ಬೇಕು ಹೊರತು ಇನ್ನು ನೀನು ಮದುವೆ ಆಗಬೇಡ ಹಾಗೆ ಹೀಗೆ ಅಂತ ಅವನಿಗೂ ಸಪೋರ್ಟ್ ಕೊಟ್ರೆ ಅಲ್ಲಿ ಹಾಳಾಗುದು ಯಾರ್ದು? ಅವ್ರದ್ದೇ ಇದೆ ಅಲ್ವಾ, ಅವ್ರದ್ದೇ ಇದಾಗುದು, ಮಗನ ಲೈಫ್ ಹಾಳಾಗುದು ಎಲ್ಲ ಇದೇ, ಅವ್ರದ್ದೇ ಹಾಳಾಗ್ತಿರೋದು. ಇಲ್ಲ ಸರ್, ಇಲ್ಲಿ ಇದು ಆಗದಿದ್ರೆ ನಾವು ಧರಣಿ ಕುತ್ಕೊಳ್ಳಿಕ್ಕೂ ನಾನು ರೆಡಿ ಇದ್ದೇನೆ. ನನ್ನ ಮಗಳಿಗೆ ನ್ಯಾಯ ಸಿಗ್ಲೇಬೇಕು, ನಾನು ಇದನ್ನು ಬಿಡುವುದೇ ಇಲ್ಲ. ಇಷ್ಟುವರೆಗೆ ನನಗೆ ವೇಟ್, ಈಗಾಗಲೇ ಅರೆಸ್ಟ್ ಆಗಿ ಆಯಿತು, ಇನ್ನು ಏನು ಇದು ಕಾಣ್ತಾ ಇಲ್ಲ, ಏನು ತೋಚಿತಾನೂ ಇಲ್ಲ. ನಮ್ಗೆ ಅಂದ್ರೆ ಎಲ್ಲ ಸಪೋರ್ಟ್ ಇದ್ದಾರಲ್ಲ ಸರ್, ಯಾವುದೇ ಆಗ್ಲಿ. ಎಲ್ಲ ಪುತ್ತೂರಲ್ಲಿ ಅವರ ಮನೆ ಎದುರುಗಡೆನೆ ಕುತ್ಕೊಳ್ತೇವೆ ಧರಣಿ, ನಮ್ಮ ಮಹಿಳಾ ಇದರಲ್ಲಿ ಕುತ್ಕೊಳ್ತೇನೆ. ಇದಕ್ಕೆ ಇದೇ ವೇಟ್ ಮಾಡ್ತಿದ್ದೇನೆ, ಅವರ ಇದಕ್ಕೋಸ್ಕರನೇ ವೇಟ್ ಮಾಡ್ತೇವೆ. ಆಲ್ರೆಡಿ ಅವ್ರಿಗೆ ಈಗಾಗಲೇ BJP ಇದರಿಂದ ನೋಟಿಸ್ ಹೋಗಿದೆ, ಮಗನಿಗೆ ನೀವೇ ಇದು ಮಾಡಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿ ಅಂತ. ಇದಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ಇದು ಆಗೋದಿಲ್ಲ, ಅವ್ರದ್ದು ಆಗುದಿಲ್ಲ ಅಂತ ಹೇಳಿದ್ರೆ ಧರಣಿ ಕುತ್ಕೊಳ್ಕು ನಾನು ರೆಡಿ ಇದ್ದೇನೆ ನನ್ನ ಮಗಳಿಗೋಸ್ಕರ ಅಷ್ಟೇ. ಆ ಮಗು ಮುಖ ನೋಡಿ ಆದ್ರೂ ಅವರು ಒಮ್ಮೆ ಬಂದು ನೋಡ್ಲಿ ಸರ್, ಮಗುನ ಮುಖ ನೋಡಿ ಹೋಗ್ಲಿ, ಆವಾಗ ಗೊತ್ತಾಗ್ತದೆ ಮಗು ಅವರ್ದ ಅಲ್ವಾ ಅಂತ. ಇವಾಗ ಹಿಂದೆ ಕುತ್ಕೊಂಡು ಅವರು ಯಾಕೆ ಆ ಥರ ಕಳ್ಳರಾಗೆ ಮಾಡ್ತಿರೋದು? ಎದುರು ಬರಲಿ.